ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ನಡೀತಿದೆ ನವರಾತ್ರಿ ಹಬ್ಬದ ಜೊತೆಗೆ ನಿಮ್ಮ ಡಯಟ್ ಎಲ್ಲ? ನಾನು ನನ್ನ ಡಯಟನ್ನು ಮಾಡ್ತಾ ಇದ್ದೇನೆ. ಆದರೆ ಕೆಲವು ದಿವಸಗಳಲ್ಲಿ ಎಲ್ಲ ನಾನು ಟೆಂಪಲ್ಗೆ ಎಲ್ಲ ಹೋಗ್ತಾ ಇದ್ದೆ. ಹಾಗಾಗಿ ನನಗೆ ವೀಡಿಯೋಸ್ ಎಲ್ಲ ಅಪ್ಡೇಟ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತಿಂದ ನಾನು ಕಂಟಿನ್ಯೂಸ್ ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತೇನೆ. ಇವತ್ತು ಮಾರ್ನಿಂಗ್ ಡ್ರಿಂಕ್ 1 ಚಮಚ ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೇನೆ. ಹಾಗೆ 1 ಚಮಚ ಜೀರಿಗೆ, ಹಾಗೆ 1/4 ಚಮಚದಷ್ಟು ಸೋಂಪಿನ ಕಾಳು. ನೀವು ಕಾಲು ಚಮಚ ಕೂಡ ಹಾಕಿದರೆ ಸಾಕು, 1 ಚಮಚ ಹಾಕ್ಕೊಳ್ಬೇಕು ಅಂತಿಲ್ಲ ಒಬ್ಬರಿಗೆ ಮಾಡ್ಕೊಳ್ಳುವಾಗ. ಇದನ್ನು ಹಾಕಿ ಚೆನ್ನಾಗಿ 5 ನಿಮಿಷ ಕುದಿಸಿಕೊಂಡು ಕುಡಿಯೋದು. ಇದು ತುಂಬಾ ಒಳ್ಳೆಯದು. ಥೈರಾಯ್ಡ್ ಇದ್ದವರಿಗೆ ಕೊತ್ತಂಬರಿ ಕಾಳಿದ್ದು ಡ್ರಿಂಕ್ ಕೊಡ್ತಾರೆ, ತುಂಬಾ ಒಳ್ಳೆಯದು. ನಾನು ಈಗ ಡೈಲಿ ಈ ಥರ ಡಿಟಾಕ್ಸಿನ ಬದಲು ಈ ಥರ ಮಾರ್ನಿಂಗ್ ಡ್ರಿಂಕನ್ನು ಕುಡಿತಾ ಇದ್ದೇನೆ. ಇದು ವೆಯ್ಟ್ ಲಾಸಿಗೆ ಕೂಡ ತುಂಬಾ ಹೆಲ್ಪ್ ಮಾಡ್ತದೆ. ನಿಮ್ಮ ಮೆಟಬಾಲಿಸಮ್ ರೇಟ್ ಅಂತ ಹೇಳ್ತೇವಲ್ಲ, ಅದು ಕೂಡ ಇನ್ಕ್ರೀಸ್ ಆಗ್ತದೆ ಇದರಿಂದಾಗಿ. ಈ ಥರ ಡ್ರಿಂಕನ್ನು ಕುಡಿಯೋದು ಕೂಡ ನಿಮಗೇನು ತುಂಬ ಕಷ್ಟ ಆಗೋದಿಲ್ಲ. ತುಂಬ ಬಿಸಿ ಬಿಸಿ ಬೇಡ, ಕುಡಿಲಿಕ್ಕೆ ಎಷ್ಟಾಗ್ತದೆ ಅಷ್ಟು ಬಿಸಿ ತಣ್ಣಗೆ ಆದಾಗ ಅದನ್ನು ಸಿಪ್ ಬೈ ಸಿಪ್ ಕುಡಿಬೋದು. ಇದಕ್ಕೆ ನೀವು ಬೇಕಾದರೆ ಲಿಂಬೆ ಹಣ್ಣು ಬೇಕಾದರೆ ಆ್ಯಡ್ ಮಾಡ್ಬೋದು, ಲಿಂಬೆ ಹಾಕದಿದ್ರೂ ಪರವಾಗಿಲ್ಲ. ಹಾಗೆ ನಾನೀಗ ಹೊಸತೊಂದು ಸ್ಟಾರ್ಟ್ ಮಾಡಿದ್ದೇನೆ. ಈಗ ಜಗ್ಗಲ್ಲಿ ನೀರು ಹಾಕ್ಕೊಂಡು ಈ ಥರ ಒಂದು ಡಿಟಾಕ್ಸ್ ಜ್ಯೂಸನ್ನು ರೆಡಿ ಮಾಡಿ ಕುಡಿತಾ ಇದ್ದೇನೆ. ಎಲ್ಲ ಬಿಸಿ ಮಾಡಿ ತಣ್ಣಗಾದ ನೀರು, ಆಮೇಲೆ 1 ಗ್ಲಾಸು ಬಿಸಿ ನೀರು ಹಾಕ್ಕೊಂಡಿದ್ದೇನೆ. ಆಮೇಲೆ ಒಂದು ಅರ್ಧ ಕೂಕುಂಬರನ್ನು, ಮುಳ್ಳು ಸೌತೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಈ ನೀರಿಗೆ ಹಾಕ್ಕೊಳ್ಳೋದು. ಇದು ಆಮೇಲೆ ಒಂದು ಸಣ್ಣ ತುಂಡು ಶುಂಠಿ ಕೂಡ ಹಾಕ್ಕೊಂಡಿದ್ದೇನೆ. ಈ ರೀತಿ ಮಾಡಿ ಕುಡಿಯೋದ್ರಿಂದ ಇದು ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು. ಹಾಗೆ ಅದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಕೂಕುಂಬರಿದ್ದು ಫ್ಲೇವರ್ ನೀರಲ್ಲಿ ಬರ್ತದೆ. ಹಾಗೆ ಈ ರೀತಿ ಮಾಡೋದ್ರಿಂದ ನಾವು ಹೈಡ್ರೇಟ್ ಆಗ್ತದಲ್ಲ ನಮ್ಮ ಬಾಡಿ, ಅದನ್ನು ತಡೀತದೆ ಇದು. ಈ ರೀತಿ ಡ್ರಿಂಕ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಕೂಡ ನಿಮ್ಮ ಒಂದು ಮನೆಯಲ್ಲಿ ಯಾವುದಾದ್ರೂ ಪಾತ್ರೆಯಲ್ಲಿ ಅಥವಾ ಜಗ್ಗಿದ್ದರೆ ಜಗ್ಗಿನಲ್ಲಿ ಈ ಥರ ಮಾಡಿಕೊಂಡು ಇಟ್ಬಿಡಿ. ಬೆಳಿಗ್ಗೆ ಮಾಡಿದರೆ ರಾತ್ರಿ ಒಳಗೆ ಮುಗಿಸಿ ಬಿಡಬೇಕು. ಇದು ನನಗೆ ಮಧ್ಯಾಹ್ನವೇ ಅರ್ಧ ಮುಗೀತದೆ. ಆಮೇಲೆ ನೀವು ಇದಕ್ಕೆ ಮತ್ತೆ ಬೇಕಾದರೂ ನೀರು ತುಂಬಿಸಿಕೊಳ್ಬೋದು. 1 ದಿನಕ್ಕೆ ಇದನ್ನು ಈ ರೀತಿ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸಲ್ಲಿ ಕೂಡ. ಹಾಗೆ ನೆಕ್ಸ್ಟ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ. ನಾನು ನೈಟೇ ಹೆಸರು ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ. ನೈಟ್ ಆದರೂ ಇಡ್ಬೋದು, ಬೆಳಿಗ್ಗೆ ಬೇಕಾದರೂ ಹೆಸರು ಬೇಳೆಯನ್ನು ನೆನೆಸಿಟ್ಬೋದು. ಒಂದು ಅರ್ಧ ಗಂಟೆ ನೆನೆದ್ರೂ ಸಾಕಾಗ್ತದೆ ಹೆಸರು ಬೇಳೆ, ತೊಂದರೆ ಇಲ್ಲ. ಆದರೆ ನೈಟೇ ನೆನೆಸಿಟ್ಟಿದ್ರೆ ತುಂಬಾ ಒಳ್ಳೆಯದು, ಚೆನ್ನಾಗಿ ಆಗ್ತದೆ. ಹೆಸರು ಬೇಳೆಯಿಂದ ಇಡ್ಲಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ಬ್ರೇಕ್ಫಾಸ್ಟಿಗೆ. ಇದು ಹೈ ಪ್ರೋಟೀನ್ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಥೈರಾಯ್ಡ್ ಇದ್ದವರು ಕೂಡ, PCOD ಇದ್ದವರು ಕೂಡ ಈ ಒಂದು ರೆಸಿಪಿಯನ್ನು ಮಾಡಿಕೊಂಡು ತಿನ್ಬೋದು. PCOD ಕಂಟ್ರೋಲ್ ಆಗಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಹಾಗೆ ಡಯಾಬಿಟೀಸ್ ಇದ್ದವರು, ಶುಗರ್ ಇದ್ದವರು, ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಹೆಸರು ಬೇಳೆಯನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ, ಇಲ್ಲಿ ನಾನು ರವೆಯನ್ನು ಸ್ವಲ್ಪ ಹುರಿದಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ನೀವು ರವೆ ಏನು ಹಾಕದೆ ಕೂಡ ಮಾಡ್ಬೋದು, ಚೆನ್ನಾಗಿರ್ತದೆ. ನಾನು ಇಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾದಾಗೆ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನಾನು ಒಂದು 4 ಚಮಚದಷ್ಟು ರವೆಯನ್ನು ಸೇರಿಸ್ಕೊಂಡೆ. ಜೊತೆಗೆ ಮೊಸರು ಕೂಡ ಆ್ಯಡ್ ಮಾಡ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಆ್ಯಡ್ ಮಾಡಲಿಲ್ಲ. ಮೊಸರು ಕೂಡ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ, ಟೇಸ್ಟ್ ಆಗ್ತದೆ ಇಡ್ಲಿ. ಹಾಗೆ ಇಲ್ಲಿ 1 ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಕ್ಯಾರೆಟನ್ನು ತುರಿದು ಹಾಕ್ಕೊಳ್ತಿದ್ದೇನೆ. ನಿಮಗೆ ಬೇಕಾದರೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಇದೆ ಅಂತಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಬೇರೆ ಯಾವುದು ಹಾಕ್ಕೊಳ್ಳಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಧಾರಾಳವಾಗಿ ಹಾಕ್ಕೊಳ್ಬೋದು. 1 ತುಂಡು ಶುಂಠಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೇನೆ. ಅದನ್ನು ವಾಪಸ್ ತೋರಿಸಿದ್ದಂದರೆ ವಿಡಿಯೋ ಪಾಸ್ ಆಗಿತ್ತು, ಹಾಗಾಗಿ. ಹಾಗೆ 1 ಚಮಚದಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ನೀವು ಖಾರಕ್ಕೆ ಬೇಕಾದರೆ ಹಸಿಮೆಣಸನ್ನು ಹೆಚ್ಚಿ ಹಾಕ್ಕೊಳ್ಬೋದು, ಅಥವಾ ಕೆಂಪು ಮೆಣಸನ್ನು ಹಾಕ್ಕೊಳ್ಬೋದು. ಅದನ್ನು ಸ್ವಲ್ಪ ಪೌಡರ್ ಮಾಡಿಕೊಂಡು ಕೆಂಪು ಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಖಾರ ಬೇಕು ಅಂತ ಇದ್ದರೆ, ತುಂಬಾ ಫ್ಲೇವರಿಗೋಸ್ಕರ. ಹಾಗೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಆ ಥರ ಎಲ್ಲ ಇದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ, ನಾನು ಆ್ಯಡ್ ಮಾಡಲಿಲ್ಲ. ನಿಮಗೆ ಬೇಕು ಅಂತಿದ್ದರೆ ಫ್ಲೇವರ್, ಅದು ಬೆಳ್ಳುಳ್ಳಿ ಫ್ಲೇವರ್ ಬೇಕು ಅಂತಿದ್ದರೆ ಹಾಕ್ಕೊಳ್ಬೋದು. ಅಷ್ಟೇನು ಚೆನ್ನಾಗಿರೋದಿಲ್ಲ ಅಂತ ಅನ್ನಿಸ್ತು ನನಗೆ. ಇಷ್ಟು ಹಾಕಿ ಕರಿಬೇವು ಬೇಕಾದರೂ ಕಟ್ ಮಾಡಿ ಹಾಕ್ಕೊಳ್ಬೋದು.
ಈಗ ನೋಡಿ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸ್ ಬಂದಿದೆ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡುವ, ಯಾಕೆಂದರೆ ನಮಗೆ ನೆಕ್ಸ್ಟ್ ನಾನೊಂದು ಚಟ್ನಿ ಮಾಡಿಕೊಳ್ಳುವಷ್ಟು ಹೊತ್ತು ಇದನ್ನು ಮುಚ್ಚಿಟ್ಕೊಳ್ತೇನೆ. ಚಟ್ನಿ ನಾನು ಪುಟಾಣಿ ಕಾಳು, ಸ್ವಲ್ಪ ತೆಂಗಿನಕಾಯಿ ತುರಿ, ಆಮೇಲೆ ಇದು ಹುಳಿ ಮೆಣಸು ಎಲ್ಲ ಹಾಕಿ ಮಾಮೂಲಿಯಾಗಿ ಒಂದು ಚಟ್ನಿ ಮಾಡ್ಕೊಂಡಿತ್ತು. ನೀವು ಏನು ಬೇಕಾದರೂ ಇದಕ್ಕೆ ಸೈಡಿಗೆ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ಏನಾದ್ರು ಸಾಂಬಾರಿದ್ದರೆ ಸಾಂಬಾರಲ್ಲಿ ತಿನ್ಬೋದು, ಅಥವಾ ಚಟ್ನಿ ಆದರೆ ಚಟ್ನಿ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಇಡ್ಲಿ ತಟ್ಟೆಗೆ ನಾನು ತುಪ್ಪ ಸವರ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಸ್ವಲ್ಪ ಎಳ್ಳು ಕೂಡ ಅಡಿಯಲ್ಲಿ ಹಾಕ್ಕೊಂಡಿದ್ದೇನೆ, ಸುಮ್ಮನೆ ಇಡ್ಲಿ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ. ಹಾಗೆ ಎಳ್ಳು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇಡ್ಲಿ ತಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದನ್ನು ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತುಂಬಾ ರುಚಿಯಾಗಿರುತ್ತದೆ ಹೆಸರುಬೇಳೆಯ ಇಡ್ಲಿ. ನೀವು ಪ್ಲೈನ್ ಹೆಸರುಬೇಳೆಯಿಂದಾದರೂ ಮಾಡ್ಕೊಳ್ಬೋದು, ಅದಕ್ಕೆ ರವೆ ಹಾಕ್ಕೊಂಡು ಬೇಕಾದರೂ ಮಾಡ್ಕೊಳ್ಬೋದು. ರವೆ ತುಂಬ ಆ್ಯಡ್ ಮಾಡಿದರೆ ನೀವು ತಿನ್ನುವಾಗ ಕ್ವಾಂಟಿಟೀಸ್ ಪೋರ್ಷನನ್ನು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು. ಬರೀ ಹೆಸರುಬೇಳೆಯ ಇಡ್ಲಿ ಅಂತ ಆದರೆ ನೀವು ಆರಾಮ್ಸೆ ತಿನ್ಬೋದು. ಇಲ್ಲಿ ನಾನು 3ರಿಂದ 4 ಚಮಚದಷ್ಟು ರವೆಯನ್ನು ಸೇರಿಸ್ಕೊಂಡಿದ್ದೇನೆ ಅಷ್ಟೇ. ನೋಡಿ, 20 ನಿಮಿಷದ ನಂತರ ನಮ್ಮ ರುಚಿಯಾದಂತಹ ಹೆಸರು ಬೇಳೆಯ ಇಡ್ಲಿ ರೆಡಿ ಆಯಿತು. ಇದನ್ನು ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ನೋಡಿ, ಅಡಿಭಾಗದಲ್ಲಿ ನಾವು ಎಳ್ಳಿಂದ ಹಾಕಿದ ಕಾರಣ ಅದೊಂದು ಡಿಸೈನ್ ಆ ಥರ ಬಂದಿದೆ. ಅಡಿಯಲ್ಲಿ ಎಳ್ಳು ಇದ್ದದ್ದು ಸುಮ್ಮನೆ ಒಂದು ಚೆಂದ ಕಾಣ್ತದೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ಹಾಕ್ಕೊಂಡಿದ್ದೇನೆ ಅಷ್ಟೇ. ನೀವು ಬೇಕಾದರೆ ಶೇಂಗಾ ಕೂಡ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ತುಂಬಾ ರುಚಿಯಾಗಿದೆ. ಹಾಗೆ ಹೈ ಪ್ರೋಟೀನ್ ಇಡ್ಲಿ, ಮಕ್ಕಳಿಗೆ ಸಹ ಇದು ಈ ಥರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು 4 ಇಡ್ಲಿಯಷ್ಟು ತಗೊಂಡಿದ್ದೇನೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ನೀವು 4 ಇಡ್ಲಿ ಆರಾಮ್ಸೆ ತಿನ್ಬೋದು, ಏನೂ ತೊಂದರೆ ಇಲ್ಲ. ಅಕ್ಕಿ ಇಡ್ಲಿ ಆದರೆ ಇಷ್ಟು ಕ್ವಾಂಟಿಟಿಯಲ್ಲಿ ನಾವು ತಿನ್ನುವ ಹಾಗಿಲ್ಲ. ಹಾಗೆ ನಾನು ಮಾಡಿಕೊಂಡಂತಹ ಚಟ್ನಿ, ಈ 4 ಇಡ್ಲಿ ತಿಂದರೆ ಹೊಟ್ಟೆ ಫಿಲ್ಲಾಗಿರ್ತದೆ, ಮಧ್ಯಾಹ್ನವರೆಗೆ ಹಸಿವೇ ಆಗೋದಿಲ್ಲ. ಯಾಕೆಂದರೆ ಹೈ ಪ್ರೋಟೀನ್ ಇರುವಂತಹ ರೆಸಿಪಿಗಳನ್ನು ನಾವು ತಿಂದರೆ ನಮಗೆ ಹಸಿವಾಗೋದಿಲ್ಲ, ಒಳ್ಳೆ ಹೊಟ್ಟೆ ತುಂಬಿದ ರೀತಿಯಲ್ಲಿ ಇರ್ತದೆ. ತುಂಬಾ ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಥೈರಾಯ್ಡ್ ಇದ್ದವರು ಕೂಡ ಮಾಡ್ಕೊಳ್ಬೋದು. ಥೈರಾಯ್ಡ್ ಡಯಟ್ ಪ್ಲ್ಯಾನ್ ಅಂತ ಕೂಡ ಹೇಳ್ಬೋದು ಇದನ್ನು, ಇವತ್ತಿನ ಡಯಟ್ ಪ್ಲ್ಯಾನನ್ನು. ಹಾಗೆ ನೆಕ್ಸ್ಟು ಮಧ್ಯಾಹ್ನಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೇನೆ ಲಂಚಿಗೆ. ಇಲ್ಲಿ ನಾನು ಹುರುಳಿಕಾಳು ಮೊಳಕೆ ಬರಿಸಿ ಇಟ್ಟಿದ್ದೆ. ಒಂದು ದಿವಸ ಅದನ್ನು ನೆನೆಸಿಟ್ಕೊಳ್ಬೇಕು. ಆಮೇಲೆ ಅದನ್ನು ಒಂದು ಬಟ್ಟೆಯಲ್ಲಿ, ಈಗ ಬೆಳಿಗ್ಗೆ ನೀವು ನೆನೆಸಿಟ್ರೆ ಸಾಯಂಕಾಲ ಅದನ್ನು ಮತ್ತೆ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಇಡಬೇಕು. ಮರುದಿವಸಕ್ಕೆ ನಿಮಗೆ ಚೆನ್ನಾಗಿ ಮೊಳಕೆ ಬಂದಿರ್ತದೆ ಹುರುಳಿಕಾಳು. ಹುರುಳಿಕಾಳಲ್ಲಿ ನಿಮಗೆ ಹೈ ಪ್ರೋಟೀನ್ ಸಿಗ್ತದೆ. ಆರೋಗ್ಯಕ್ಕೆ ಕೂಡ ಹುರುಳಿಕಾಳು ತುಂಬಾ ಒಳ್ಳೆಯದು. ಹಾಗೆ ಥೈರಾಯ್ಡ್ ಫ್ರೆಂಡ್ಲಿ ಅದು ಕೂಡ. ಥೈರಾಯ್ಡ್ ಇದ್ದವರು, PCOD ಇದ್ದವರು ಕೂಡ ಹುರುಳಿಕಾಳನ್ನು ತಿನ್ಬೋದು. ಹಾಗೆ ಹುರುಳಿಕಾಳನ್ನ ಉಸಲಿ ಅಥವಾ ಹುರುಳಿಕಾಳನ್ನ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸ್ತೇನೆ. ತುಂಬಾ ಈ ಥರ ಕಪ್ಪು ಇದ್ದದ್ದು, ಇದು ಆಲ್ರೆಡಿ ಅಂದರೆ ಪಳಗಿಸಿದಂತಹ ಮಣ್ಣಿನ ಪಾತ್ರೆ ಇದು. ಇದರಲ್ಲಿ ಚೆನ್ನಾಗಿ ಆಗ್ತದೆ ಮಾಡಲಿಕ್ಕೆ, ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ, ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಹಾಗೆ ಸ್ವಲ್ಪ ಒಂದು ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. 1-2 ಬೆಳ್ಳುಳ್ಳಿ ಕೂಡ ಫ್ಲೇವರಿಗೆ ಹಾಕ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಇಲ್ಲ ಬೆಳ್ಳುಳ್ಳಿ ಅಂತ ಇದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ ನಾನು. ನಿಮಗೆ ಈರುಳ್ಳಿ ಎಲ್ಲ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು, ತಿನ್ನೋದೇ ಇಲ್ಲ ಅಂತಿದ್ದರೆ ನೀವು ಹಾಗೆಯೇ ಮಾಡ್ಕೊಳ್ಬೋದು. ಹಾಗೆ ಕರಿಬೇವು, ಒಣಮೆಣಸು ಎಲ್ಲ ಹಾಕಿ ಫ್ರೈ ಮಾಡೋದು. ಇಲ್ಲಿ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಯಿತು ಅಂತ ಹೇಳುವಾಗ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಇಲ್ಲಿ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಳ್ಳುವಾಗ ಈರುಳ್ಳಿ ಫ್ರೈ ಆಗ್ತಾ ಬಂದ ಹಾಗೆಯೇ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಅರಸಿನ ಕೂಡ ಒಂದು ನಮ್ಮ ವೆಯ್ಟ್ ಲಾಸಲ್ಲಿ ಒಂದು ಒಳ್ಳೆ ಹೆಲ್ಪ್ ಮಾಡ್ತದೆ. ಇದನ್ನು ಕೂಡ ನೀವು ಮಾರ್ನಿಂಗ್ ಡಿಟಾಕ್ಸ್ ಅಥವಾ ಮಾರ್ನಿಂಗ್ ಡ್ರಿಂಕ್ ಎಲ್ಲ ಮಾಡ್ತಿರಲ್ಲ, ಆಗ ಇದನ್ನು ಕೂಡ ಸೇರಿಸ್ಕೊಳ್ಬೋದು, ಹಳದಿ ಪೌಡರ್ ಕೂಡ. ಹಾಗೆ ನೆಕ್ಸ್ಟು ಈರುಳ್ಳಿ ಫ್ರೈ ಆದಮೇಲೆ ಅರಸಿನ ಎಲ್ಲ ಹಾಕಿದ್ಮೇಲೆ ಟೊಮೆಟೊವನ್ನು ಹಾಕಿ ಚೆನ್ನಾಗಿ 1-2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋದು. ಟೊಮೆಟೊ ಚೆನ್ನಾಗಿ ಬೇಯಬೇಕು.
ಹಾಗೆ ಥೈರಾಯ್ಡ್ ಇದ್ದವರು ಯಾವ ಥರ ಫುಡ್ ಮಾಡಬೇಕು ಅನ್ನೋದು ಕೂಡ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ ಹುಡಿ, ಹಾಗೆ ಧನಿಯಾ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೇನೆ. ಥೈರಾಯ್ಡ್ ಇತ್ತು ಅಂತ ಹೇಳಿದರೆ ನೀವು ಮೆಡಿಸಿನನ್ನು ಸ್ಕಿಪ್ ಮಾಡಬೇಡಿ. ಮೆಡಿಸಿನ್ ತಿನ್ನಿ ಮತ್ತು 3 ತಿಂಗಳಿಗೊಮ್ಮೆ ಆಗಾಗ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ, ಹೇಗೆ ಉಂಟು ಅಂತ ಹೇಳಿ, ಎಷ್ಟು ಉಂಟು ಅಂತ ಹೇಳಿ. ಹಾಗೆ ಬ್ಲಡ್ ಟೆಸ್ಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಅದನ್ನು ಮಾಡಿಕೊಳ್ಳಿ. ಮತ್ತು ನೆಕ್ಸ್ಟ್ ಇಲ್ಲಿ ರುಚಿಗೆ ಎಷ್ಟು ಬೇಕು ಉಪ್ಪು ಅದನ್ನು ಹಾಕ್ಕೊಳ್ಬೇಕು. ಟೊಮೆಟೊ, ಈರುಳ್ಳಿಗೆ ಮತ್ತು ನೆಕ್ಸ್ಟ್ ಈಗ ಹಾಕ್ತೇವಲ್ಲ ನಾವು ಇದಕ್ಕೆ ಹುರುಳಿಕಾಳು ಬೇಯಿಸಿ ಇಟ್ಕೊಂಡದ್ದು, ಅದಕ್ಕೆ ಸೇರಿಸಿಕೊಂಡು ಉಪ್ಪು ಹಾಕ್ಕೊಂಡಿದ್ದೇನೆ ನಾನು. ಇದರಲ್ಲಿ ಈಗ ಜಾಸ್ತಿ ನೀವು ಇಟ್ಟಿದ್ದೀರಿ ಅಂತಾದರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ. ನಾನಿಲ್ಲಿ ಇಷ್ಟು ನೀರು ಬೇಕಾಗ್ತದೆ ಅಂತ ಹೇಳಿ ಹಾಕ್ಕೊಂಡೆ. ನಿಮಗೆ ಸ್ವಲ್ಪ ಡ್ರೈ ಬೇಕು ಅಂತಿದ್ದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ಈಗ ಟೊಮೆಟೊ, ಆನಿಯನ್ ಎಲ್ಲ ಮಸಾಲೆ ಎಲ್ಲವೂ ಕೂಡ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಸಾರಿನ ಪೌಡ್ರನ್ನ ಹಾಕ್ಕೊಂಡಿದ್ದೇನೆ ಫ್ಲೇವರಿಗೆ. ನಿಮಗೆ ಬೇಕಾದರೆ ಸಾಂಬಾರು ಪುಡಿ ಇತ್ತು ಅಂತಾದರೆ ಸಾಂಬಾರು ಪುಡಿ ಆದರೂ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಇದು ಈಗ ಚೆನ್ನಾಗಿ ಕುದಿಬೇಕು. ಆಗ ಇನ್ನೊಂದು ನಾನು ಊಟದ ಜೊತೆಗೆ ಒಂದು ರೋಸ್ಟೆಡ್ ಸಲಾಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ 1 ಚಮಚ ತುಪ್ಪ, ಸ್ವಲ್ಪ ಪನ್ನೀರನ್ನು ತಗೊಂಡಿದ್ದೇನೆ, ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಯಾವಾಗಲೂ ಮಾಮೂಲಿ ನಾವು ಹಸಿ ಸಲಾಡನ್ನು ತಿನ್ನೋದ್ರ ಬದಲಾಗಿ ನಾನು ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ತಿಂತಾ ಇದ್ದೇನೆ. ಒಂದು 5ರಿಂದ 6 ಪೀಸ್ ಪನ್ನೀರ್ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಕ್ಯಾರೆಟ್, ಟೊಮೆಟೊ, ಹಾಗೆ ಒಂದು ಕ್ಯಾಪ್ಸಿಕಮ್, ಇಷ್ಟು ತರಕಾರಿಗಳನ್ನು ಹಾಕ್ಕೊಂಡಿದ್ದೆ. ಎಲ್ಲ ಅರ್ಧ ತರಕಾರಿ ಮನೆಯಲ್ಲಿ. ಟೊಮೆಟೊ ಬೇಕಾದರೆ ನೀರುಳ್ಳಿ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ನೀರುಳ್ಳಿ ಸೇರಿಸಲಿಲ್ಲ, ನೀರುಳ್ಳಿ ಹಾಕಿದರೆ ಕೂಡ ಚೆನ್ನಾಗಿರ್ತದೆ. ಇಷ್ಟನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ನಿಮಗೆ ಟೇಸ್ಟಿಗೆ ಅಂತ ಹೇಳಿ ಸ್ವಲ್ಪ ಚಾಟ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಈ ರೀತಿ ಸಲಾಡ್ ಮಾಡಿಕೊಂಡ್ರೆ ನೈಟಿಗೆ ಕೂಡ ನೀವು ಇದನ್ನು ತಗೊಳ್ಬೋದು. ಈ ಥರ ಸಲಾಡ್ ಮಾಡಿಕೊಂಡು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತಿದ್ದೇನೆ. ಎಳ್ಳು ತುಂಬಾ ಒಳ್ಳೆಯದು, ಅದರಲ್ಲಿ ಪ್ರೋಟೀನ್ ಇದೆ, ಹಾಗೆ ಕ್ಯಾಲ್ಸಿಯಂ ಕೂಡ ಇದೆ, ತುಂಬಾ ಒಳ್ಳೆಯದು ನಮಗೆ. ಹಾಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುವವರಿಗೆ ಎಲ್ಲ ಎಳ್ಳು ತಿಂತಾ ಹೋದರೆ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದದ್ದೆಲ್ಲ ಕರೆಕ್ಟ್ ಆಗ್ತದೆ ಎಳ್ಳು ತಿಂತಾ ಹೋದರೆ. ಎಳ್ಳನ್ನು ಆದಷ್ಟು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡಿ ಇದನ್ನು ಫ್ರೈ ಮಾಡ್ತಾ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಉರಿ ದೊಡ್ಡದು ಮಾಡಬೇಡಿ. ಅದಷ್ಟು ಆಗುವಾಗ ನಮ್ಮ ಪಲ್ಯ ನೋಡಿ ಆಲ್ರೆಡಿ ಬೆಂದಿದೆ. ಟೊಮೆಟೊ, ಆನಿಯನ್ ಎಲ್ಲವೂ ಕೂಡ ಬೆಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿಲ್ಲ. ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಮತ್ತೆ ನೀವು ಸಾಯಂಕಾಲವರೆಗೆ ಪಲ್ಯವನ್ನು ಇಡ್ತೀರಿ ಅಂತಾದರೆ ಪಲ್ಯಕ್ಕೆ ಯಾವುದಾದ್ರು ತೆಂಗಿನಕಾಯಿ ತುರಿ ಎಲ್ಲ ಹಾಕಿದರೆ ನೀವು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಬೇಯಿಸ್ಕೊಳ್ಬೇಕು. ಹಾಗೆ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತಂತ ಹೇಳಿದರೆ ಜಾಸ್ತಿ ಹೊತ್ತು ಪಲ್ಯ ಉಳಿತದೆ. ತೆಂಗಿನಕಾಯಿಯನ್ನು ಹಾಗೆ ಹಾಕಿ ಇಟ್ಟರೆ ಅದು ಬೇಗ ಹಳಸಿ ಹೋಗ್ತದೆ. ಹಳಸಿ ಹೋಗದೆ ಜಾಸ್ತಿ ಸಮಯ ಇರಬೇಕು ಅಂತ ಹೇಳಿದರೆ ಕಾಯಿ ತುರಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ಈ ಸಲಾಡಿಗೆ ಲಿಂಬೆ ಹಣ್ಣನ್ನು ಹಾಕ್ಕೊಳ್ತಿದ್ದೇನೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ ಮೇಲೆ ಆಮೇಲೆ ಲೆಮನನ್ನು ಹಿಂಡ್ಕೊಳ್ಬೇಕು. ಅದಕ್ಕೂ ಮೊದಲು ಅಲ್ಲ. ಲೆಮನ್ ಹಾಕಿ ಸಲಾಡನ್ನು ಫ್ರೈ ಮಾಡ್ಕೊಳ್ಳೋದು. ಇದೇನು ತುಂಬ ಬೇಯಬೇಕು ಅಂತ ಏನಿಲ್ಲ, ಹಾಫ್ ಬಾಯ್ಲ್ ಆದರೆ ಸಾಕು, ಅಷ್ಟು ಬೆಂದರೆ ಸಾಕು. ನಾವು ಹಸಿ ಸಲಾಡನ್ನು ತಿನ್ನುವ ಬದಲು ಈ ರೀತಿ ಮಾಡಿಕೊಂಡ್ರೆ ಒಂದು ಡಿಫ್ರೆಂಟ್ ಇರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ, ತಿನ್ನಲಿಕ್ಕೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸಲಾಡನ್ನು ಮಾಡ್ಕೊಳ್ಳೋದು. ಆಮೇಲೆ ಇಲ್ಲಿ ಹುರುಳಿಕಾಳು ಪಲ್ಯಕ್ಕೆ ಟೇಸ್ಟ್ ಬರಬೇಕು ಅಂತ ಹೇಳಿದರೆ ಒಂದು ಅರ್ಧ ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಹಾಕ್ಕೊಂಡ್ರೆ ಪಲ್ಯ ಉಸಲಿ ಥರ ಒಂಥರ ಡಿಫ್ರೆಂಟ್ ಟೇಸ್ಟ್, ಬೆಲ್ಲ ಇದ್ದರೆ ಟೇಸ್ಟ್ ಕೊಡುತ್ತೆ ಪಲ್ಯಕ್ಕೆ. ಹಾಗೆ ನಾನು ನೈಟ್ ಬೇರೆ ಏನೂ ಮಾಡಿಕೊಳ್ಳಿಲ್ಲ, ಈ ಉಸಲಿಯೇ ಇತ್ತು. ಈ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪಲ್ಯ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಸಲಾಡ್ ತಿಂದಿದ್ದೇನೆ. ಅದೇ ರೀತಿ ನೋಡಿ ಇಲ್ಲಿ ನಾನು ಬೆಳಗ್ಗೆ ಮಾಡಿದ ಡಿಟಾಕ್ಸ್ ಜ್ಯೂಸ್ ಅರ್ಧ ಖಾಲಿಯಾಗಿದೆ. ಹಾಗೆ ಊಟಕ್ಕೆ ಅರ್ಧ ಗಂಟೆ ಮೊದಲು ಈ ನೀರನ್ನು ನಾನು ಕುಡಿತಾ ಇದ್ದೇನೆ.
ಇದು ತುಂಬಾ ಒಳ್ಳೆಯದು. ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಥರ ಒಂದು ಡಿಟಾಕ್ಸ್ ಜ್ಯೂಸು ಮಾಡ್ಕೊಳ್ಬೋದು. ನೀವು ಡೈಲಿ ಬೆಳಿಗ್ಗೆ ಮಾಡ್ಕೊಂಡಿಟ್ರೆ ನಿಮಗೆ ನೈಟ್ 10 ಗಂಟೆವರೆಗೆ ಕೂಡ ನೀವು ಇದನ್ನು ಕುಡಿಬೋದು. ಶುಂಠಿ ಫ್ಲೇವರ್, ಕುಕುಂಬರ್ ಫ್ಲೇವರ್, ಹಾಗೆ ಲೆಮನ್ ಕೂಡ ತುಂಬ ಚೆನ್ನಾಗಿರ್ತದೆ. ಲೆಮನ್ ಹಾಕ್ಕೊಳ್ಳುವಾಗ ಅದರ ಬೀಜ ಸಮೇತ ಹಾಕ್ಕೊಳ್ಬೇಡಿ, ಏಕೆಂದರೆ ನೀರು ಕಹಿ ಬರ್ತದೆ. ಬೀಜ ಇಲ್ಲದೆ ಹಾಗೆ ಲೆಮನನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದರಿಂದ ತುಂಬಾ ಬೆನಿಫಿಟ್ ಇದೆ. ಹಾಗೆ ನಾನಿಲ್ಲಿ ಊಟಕ್ಕೆ ಅರ್ಧ ಗಂಟೆ ಮೊದಲು 1 ಗ್ಲಾಸ್ ನೀರನ್ನು ಕುಡಿದೆ. ಹಾಗೆ ಊಟಕ್ಕೆ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ 1 ಕಪ್ಪಷ್ಟು ಮೊಸರನ್ನು ತಗೊಳ್ತಿದ್ದೇನೆ. ಈಗ ನನಗೆ ಇಲ್ಲಿ ಮನೆ ಹತ್ತಿರ ಒಬ್ಬರು ಹಸುವನ್ನು ಸಾಕುವ ಕಾರಣ ಪ್ಯೂರ್ ಹಾಲು ಸಿಗ್ತದೆ. ಅದರಲ್ಲಿ ನಾನೇ ಮನೆಯಲ್ಲಿ ಮೊಸರನ್ನು ಮಾಡ್ಕೊಳ್ತಿದ್ದೇನೆ. ಹಾಲನ್ನು ಚೆನ್ನಾಗಿ ಕಾಯಿಸಿ ಅದರಲ್ಲಿದ್ದ ಕೆನೆಯನ್ನೆಲ್ಲ ತೆಗೆದು ಆಮೇಲೆ ಉಳಿದ ಹಾಲಿಗೆ ಹೆಪ್ಪ ಹಾಕಿ ಮೊಸರು ಮಾಡ್ಕೊಳ್ತಾ ಇದ್ದೇನೆ. ತುಂಬ ಟೇಸ್ಟ್ ಇರ್ತದೆ ಮೊಸರು. ಪೇಟೆ ಮೊಸರು ಅಥವಾ ಅದೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ. ಇದು ಪ್ಯೂರ್ ಹಾಲಿಂದ ಮಾಡಿದ ಮೊಸರು ತುಂಬಾ ಚೆನ್ನಾಗಿರ್ತದೆ. ಹಾಗೆ ಈ ಸಲಾಡನ್ನು ಸ್ವಲ್ಪ ತಗೊಂಡೆ, ಸ್ವಲ್ಪ ನೈಟಿಗೆ ಇಟ್ಕೊಂಡೆ, ನನಗೆ ಅಷ್ಟು ಸಾಕಾಯಿತು. ಅನ್ನ ನೋಡಿ, ಒಂದು 8 ಚಮಚದಷ್ಟು ರೈಸನ್ನು ತಗೊಂಡಿದ್ದೇನೆ. ಪೋರ್ಷನ್ ನೋಡಿ, ಪೋರ್ಷನ್ ಕಂಟ್ರೋಲು ನೀವೇನು ಊಟ ಮಾಡಿದರೂ ತೊಂದರೆ ಇಲ್ಲ. ಪೋರ್ಷನ್ ಕಂಟ್ರೋಲ್ ಹೇಳೋದು ತುಂಬಾ ಇಂಪಾರ್ಟೆಂಟು. ಕ್ವಾಂಟಿಟಿ, ನೀವು ಎಷ್ಟು ಊಟ ಮಾಡ್ತೀರಿ. ರೈಸ್ ಜಾಸ್ತಿ ತಿಂದಿತ್ತು ಅಂತ ಹೇಳಿದರೆ ನಿಮಗೆ ವೆಯ್ಟ್ ಲಾಸಲ್ಲಿ ನಿಧಾನ ಆಗ್ತದೆ. ಆದ ಕಾರಣ ರೈಸ್ ಕ್ವಾಂಟಿಟಿ ಯಾವಾಗಲೂ ಕಡಿಮೆ ಇರಬೇಕು. ಹಾಗೆ ನೈಟಿಗೆ ನಾನು ಇಲ್ಲಿ ಸಿರಿ ಪೂರ್ಣ ಅಂತ ಹೇಳಿ ಒಂದು ಮಾಲ್ಟ್ ಪೌಡರ್, ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ಪೂರ್ಣಿಮಾ ಅಂತ ಒಬ್ಬರು ಇದ್ದಾರೆ, ಅವರ ಒಂದು ಮನೆಯಲ್ಲಿ ಮಾಡುವಂಥ ಪ್ರಾಡಕ್ಟ್ ಇದು. ತುಂಬ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ತುಂಬಾ ರುಚಿಯಾಗಿದೆ, ತುಂಬಾ ಇಷ್ಟ ಆಯ್ತು ನನಗೆ. ನಾನು ನೈಟ್ ಇದನ್ನು ಈವ್ನಿಂಗ್ ಟೈಮಲ್ಲಿ ಕೂಡ ತಗೊಳ್ಬೋದು, ಹಾಗೆ ನೈಟ್ ಕೂಡ ತಗೊಳ್ಬೋದು. ಇದರಲ್ಲಿ ಎಲ್ಲ ರೀತಿಯ ಮಿಲೆಟ್ಸ್ ಇದೆ, ರಾಗಿ ಇದೆ, ಹಾಗೆ ನಿಮ್ಮ ಸೀಡ್ಸ್ಗಳೆಲ್ಲವೂ ಕೂಡ ಇದರಲ್ಲಿದೆ. ಪಂಪ್ಕಿನ್ ಸೀಡ್ಸ್ ಇರ್ಬೋದು, ವಾಟರ್ ಮೆಲನ್ ಸೀಡ್ಸ್, ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಈ ಮಾಲ್ಟನ್ನು. ಫ್ರೆಂಡ್ಸ್, ನಿಮಗೆ ಕೂಡ ಈ ಮಾಲ್ಟ್ ಬೇಕು ಅಂತಿದ್ದರೆ ಅವರ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಆರ್ಡರ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರ್ತದೆ. ವೆಯ್ಟ್ ಲಾಸಲ್ಲಿ ಒಂದು ಒಳ್ಳೆ ಪ್ರೋಟೀನ್ ಡ್ರಿಂಕ್, ಟೇಸ್ಟಿಯಾದ ಡ್ರಿಂಕ್ ಮಾಲ್ಟ್, ತುಂಬಾ ಚೆನ್ನಾಗಿದೆ, ನೀವು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಡಯಟ್ ಪ್ಲ್ಯಾನ್. ಇವತ್ತು ಫುಲ್ ಡೇ ಪ್ಲ್ಯಾನ್ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ, ವೆಯ್ಟ್ ಲಾಸ್ ಡಯಟ್ ಪ್ಲ್ಯಾನ್ ಜೊತೆ, ಡಯಟ್ ಫುಡ್ ಐಡಿಯಾಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.